ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಶಿವಕುಮಾರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ, ಓಕೆ, ಬಟ್ ನನ್ನ ಕುತೂಹಲ ಇರೋದು ನಿಜಕ್ಕೂ ಸಂಪುಟ ಸರ್ಜರಿ ಆಗುತ್ತಾ ಅಥವಾ ಕೇವಲ ಇದು ಟಾಕ್ ಮಾತ್ರ ಅಷ್ಟೇನಾ? ಅಂದರೆ ಇಬ್ಬರನ್ನ ಕೈ ಬಿಡುವಂಥ ಸಾಧ್ಯತೆಗಳು, ಅಂದರೆ ಕೈ ಬಿಟ್ಟರೆ ಮತ್ತೆ ಅಸಮಾಧಾನ ಸಹಜವಾಗಿ ಎದ್ದೇಳುತ್ತೆ. ಈಗಲೇ ಸಮಾಧಾನ ಮಾಡೋಕ್ಕೆ ಭಾಳ ಕಷ್ಟಪಟ್ಟರು, ಹಾಗಾಗಿ ಅದರ ಜೊತೆಗೆ ಮಹಿಳಾ ಕೋಟ ಮಹಿಳೆಯರಿಗೆ ಫಿಕ್ಸ ಹೆಂಗೆ ಅನ್ನೋದು. ಪ್ರಭು, ನಾಳೆ ಬೆಳಗ್ಗೆ 7 ಗಂಟೆಗೆ ಮುಖ್ಯಮಂತ್ರಿಗಳು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಕಾರಣ ರಾಜ್ಯದ ಬರ ಪರಿಸ್ಥಿತಿ, ಹಾಗೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ಜೊತೆ ಕೆಲವು ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿದ್ದಾರೆ. ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ಸ್ಗಳೇನಿದ್ದಾರೆ, ಅಂದರೆ ರಾಜ್ಯದ ನೀರಾವರಿ ಯೋಜನೆಗಳ ಪರವಾಗಿ, ವಿವಾದಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾ ಇರುವಂತಹ ಅಡ್ವೊಕೇಟ್ಗಳ ಜೊತೆ ಸಭೆಯನ್ನು ಇಟ್ಕೊಂಡಿದ್ದಾರೆ. ಅವರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಕಾವೇರಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಈಗ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಅದರ ಬಗ್ಗೆ ಯಾವ ರೀತಿಯಾಗಿ ವಾದಗಳನ್ನು ಮಾಡಬೇಕು, ರಾಜ್ಯದ ಪರವಾಗಿ ಸಮರ್ಥನೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಜೊತೆ ಅಭಿಪ್ರಾಯಗಳನ್ನು ಪಡೆಯಲಿದ್ದಾರೆ. ಹಾಗೆ ಅವರಿಗೆ ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿದ್ದಾರೆ. ತದನಂತರ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಭೇಟಿ ಮಾಡ್ತಿರುವಂತಹ ಉದ್ದೇಶ ಬಹಳ ಸ್ಪಷ್ಟ. ಈಗ ಕಳೆದ ಹಲವು ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಶುರುವಾಗಿದೆ. ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಪ್ರತಿಪಕ್ಷಗಳು ಸದನದ ಒಳಗೂ ಹೊರಗೂ ಎರಡೂ ಕಡೆಗಳಲ್ಲೂ ಕೂಡ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಸೆಪ್ಟೆಂಬರ್ 1ರಿಂದ ಅವರು ಪಾದಯಾತ್ರೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ರಾಯಚೂರಿನಿಂದ ಬಳ್ಳಾರಿಯವರೆಗೆ. ಸೊ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜನ್ನು ಮಾಡ್ತಾ ಇದೆ. ಅಂದರೆ ಈ ವಿಚಾರ ಒಂದು ಕಡೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು, GBA ಚುನಾವಣೆಗಳು ಎದುರಾಗ್ತಾ ಇರುವಂತಹ ಸಂದರ್ಭದಲ್ಲೇ ಮೈನಸ್ ಆಗಿದ್ದೇ ಆದರೆ ಮುಜುಗರ ತರುವಂತಹ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ವೋಟ್ ಬ್ಯಾಂಕ್ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕೆ ಈ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಕೈ ಬಿಡಬೇಕಾ ಅಥವಾ ಬೇಡವಾ ಅನ್ನುವಂಥ ಒಂದು ನಿರ್ಧಾರಕ್ಕೆ ನಾಳೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ಸಂಪುಟಕ್ಕೆ ಮೈನರ್ ಸರ್ಜರಿಯನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಯಾಕೆಂದರೆ H.K. ಪಾಟೀಲ್ ಇರ್ಬೋದು, ಜಯಚಂದ್ರ ಇರ್ಬೋದು, ಹಾಗೆ M. ಕೃಷ್ಣಪ್ಪ, ಪ್ರಿಯಕೃಷ್ಣ, ಇವರೆಲ್ಲರೂ ಕೂಡ H.K. ಪಾಟೀಲ್ ಎಲ್ಲರೂ ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅವರನ್ನು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಹಾಗೆ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮಾಡಿದರು. ಕೆಲವರು ಸಮಾಧಾನ ಕೂಡ ಆಗಿದ್ದಾರೆ. ಆದರೆ ಈ 4-5 ಜನ ಮಾತ್ರ ಇನ್ನೂ ಕೂಡ ಸಮಾಧಾನ ಆಗಿಲ್ಲ. ಹಾಗಾಗಿ ಸಂಪುಟ ಸರ್ಜರಿ ಒಂದಿಬ್ಬರನ್ನ ಕೈ ಬಿಟ್ಟು ಆ ಜಾಗಗಳಿಗೆ ಯಾರು ತೀವ್ರವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಮತ್ತು ಅವರ ಪಕ್ಷಕ್ಕೆ ಅವರ ಅನಿವಾರ್ಯತೆ ಇದೆ ಅಂಥವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನೀವು ಹೇಳಿದಾಗೆ ಇದು ಬಹುತೇಕ ಕಡಿಮೆ ಇದೆ. ಈಗಾಗಲೇ ಒಂದು ಖಾಲಿ ಸ್ಥಾನ ಇದೆ, ಮಹಿಳಾ ಕೋಟವನ್ನು ಭರ್ತಿ ಮಾಡಿಲ್ಲ. ಹಾಗಾಗಿ ಮಹಿಳಾ ಕೋಟವನ್ನು ಮೊದಲು ಭರ್ತಿ ಮಾಡಬೇಕಾಗತ್ತೆ. ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡದೆ ಹೋದರೆ ಆಗ ಏನಾಗುತ್ತೆ ಅಂದರೆ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ನೋಡಪ್ಪ, ಕಾಂಗ್ರೆಸ್ನವರು ಮಹಿಳಾ ಪರವಾಗಿ ನಾವು ನ್ಯಾಯವನ್ನು ಕೊಡ್ತೇವೆ ಅಂತೇಳಿ ಹೇಳ್ತಾರೆ, ಆದರೆ ಇಲ್ಲಿ ಮಹಿಳೆಯರಿಗೆ ನ್ಯಾಯವನ್ನು ಕೊಟ್ಟಿಲ್ಲ, ಮಹಿಳಾ ಸಚಿವ ಸ್ಥಾನವನ್ನು ತುಂಬಿಲ್ಲ ಅನ್ನುವಂಥ ಆರೋಪಗಳನ್ನು ಹೊರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸುಮಾರು 7-8 ಜನ MLCಗಳು ಹಾಗೆ ಶಾಸಕೀಯರು ಕೂಡ ಇದ್ದಾರೆ. ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಬಸವರಾಜ ಶಿವಣ್ಣ ಅಥವಾ ಕೃಷ್ಣಪ್ಪ ಇವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ನಾಗೇಂದ್ರ ಅವರನ್ನು ಕೈ ಬಿಟ್ಟಿದ್ದೆ ಆದರೆ ಒಂದು ಅವಕಾಶವನ್ನು ಬಸವರಾಜ ಶಿವಣ್ಣ ಅಥವಾ ಕೃಷ್ಣಪ್ಪ ಅವರಿಗೆ ಮಾಡಿಕೊಡ್ಬೋದು. ಖಾಲಿ ಸ್ಥಾನವನ್ನು ಮಹಿಳಾ ಕೋಟದಡಿ ಭರ್ತಿ ಮಾಡಬಹುದು. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.